ಹೈಕಮಾಂಡ್ಗೆ ಭೇಟಿ ಕೊಡ್ತಾರೆ ಅನ್ನೋ ಒಂದು ಮಾತು ಕೇಳಿದ್ರು. ಏನು ತಪ್ಪಿದೆ? ಹೈಕಮಾಂಡ್, ನಮ್ಮ ಹೈಕಮಾಂಡ್ಗೆ ನಾವು ಏನು ಕಾರ್ಯಕ್ರಮಗಳು ಮಾಡ್ತೀವಿ ಅಂತ ನಾವು ದಿನ ಹೇಳ್ತೀವಿ, ಹೋಗಿ ಭೇಟಿ ಆಗ್ತೀವಿ, ಸ್ನೇಹಿತರು ಲಂಚ್ ಮಾಡ್ತೀವಿ, ಡಿನ್ನರ್ ಮಾಡ್ತೀವಿ. ಅದರಲ್ಲೇನು ತಪ್ಪಿದೆ? ನೀವು ಮಾಡಲ್ವಾ? ನೀವು ಹೋಗ್ತೀರಲ್ಲ ಹಾಗೆ. ಡಿಸೆಂಬರ್ 5 ವರ್ಷ ಆಯ್ತು ಅಂತ ಮೊದಲ ಅವತರಣ ಕೂಡ ಇಟ್ಟಿದ್ರು, ಮತ್ತೆ ಅವರೇ ಮುಂದುವರಿತಾರ, ಬದಲಾವಣೆ ಆಗುತ್ತಾ ಹೇಗೆ ಸರ್? ಈಗಾಗಲೇ ನಮ್ಮ ವರಿಷ್ಠರು ಹೇಳಿದ್ದಾರೆ, ಈ ಎಲ್ಲ ವಿಷಯಗಳ ಬಗ್ಗೆ ಯಾರೂ ಪ್ರತಿಕ್ರಿಯೆ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಹೀಗಾಗಿ ಏನು ವರಿಷ್ಠರು ಆದೇಶ ಮಾಡಿದ್ದಾರೆ, ತೀರ್ಮಾನ ಮಾಡಿದ್ದಾರೆ, ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ. ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ನಾನೇನು ಹೇಳಿದ್ದೀನಿ ಈಗಲೇ? ಈಗ ಹೇಳಿದ್ದೀನಲ್ಲ. ಸಚಿವರು ಹೈಕಮಾಂಡ್ಗೆ ಭೇಟಿ ಕೊಡ್ತಾರೆ ಅನ್ನೋ ಒಂದು ಮಾತು ಕೇಳಿದ್ರು. ಏನು ತಪ್ಪಿದೆ? ಹೈಕಮಾಂಡ್, ನಮ್ಮ ಹೈಕಮಾಂಡ್ಗೆ ನಾವು ಏನು ಕಾರ್ಯಕ್ರಮಗಳು ಮಾಡ್ತೀವಿ ಅಂತ ನಾವು ದಿನ ಹೇಳ್ತೀವಿ, ಹೋಗಿ ಭೇಟಿ ಆಗ್ತೀವಿ, ಸ್ನೇಹಿತರು ಲಂಚ್ ಮಾಡ್ತೀವಿ, ಡಿನ್ನರ್ ಮಾಡ್ತೀವಿ. ಅದರಲ್ಲೇನು ತಪ್ಪಿದೆ? ನೀವು ಮಾಡಲ್ವಾ? ನೀವು ಹೋಗ್ತೀರಲ್ಲ ಹಾಗೆ. ಡಿಸೆಂಬರ್ 5 ವರ್ಷ ಆಯ್ತು ಅಂತ ಮೊದಲ ಅವತರಣ ಕೂಡ ಇಟ್ಟಿದ್ರು, ಮತ್ತೆ ಅವರೇ ಮುಂದುವರಿತಾರ, ಬದಲಾವಣೆ ಆಗುತ್ತಾ ಹೇಗೆ ಸರ್? ಈಗಾಗಲೇ ನಮ್ಮ ವರಿಷ್ಠರು ಹೇಳಿದ್ದಾರೆ, ಈ ಎಲ್ಲ ವಿಷಯಗಳ ಬಗ್ಗೆ ಯಾರೂ ಪ್ರತಿಕ್ರಿಯೆ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಹೀಗಾಗಿ ಏನು ವರಿಷ್ಠರು ಆದೇಶ ಮಾಡಿದ್ದಾರೆ, ತೀರ್ಮಾನ ಮಾಡಿದ್ದಾರೆ, ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ. ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ನಾನೇನು ಹೇಳಿದ್ದೀನಿ ಈಗಲೇ? ಈಗ ಹೇಳಿದ್ದೀನಲ್ಲ. ಸಚಿವರು ಹೈಕಮಾಂಡ್ಗೆ ಭೇಟಿ ಕೊಡ್ತಾರೆ ಅನ್ನೋ ಒಂದು ಮಾತು ಕೇಳಿದ್ರು. ಏನು ತಪ್ಪಿದೆ? ಹೈಕಮಾಂಡ್, ನಮ್ಮ ಹೈಕಮಾಂಡ್ಗೆ ನಾವು ಏನು ಕಾರ್ಯಕ್ರಮಗಳು ಮಾಡ್ತೀವಿ ಅಂತ ನಾವು ದಿನ ಹೇಳ್ತೀವಿ, ಹೋಗಿ ಭೇಟಿ ಆಗ್ತೀವಿ, ಸ್ನೇಹಿತರು ಲಂಚ್ ಮಾಡ್ತೀವಿ, ಡಿನ್ನರ್ ಮಾಡ್ತೀವಿ. ಅದರಲ್ಲೇನು ತಪ್ಪಿದೆ? ನೀವು ಮಾಡಲ್ವಾ? ನೀವು ಹೋಗ್ತೀರಲ್ಲ ಹಾಗೆ. ಡಿಸೆಂಬರ್ 5 ವರ್ಷ ಆಯ್ತು ಅಂತ ಮೊದಲ ಅವತರಣ ಕೂಡ ಇಟ್ಟಿದ್ರು, ಮತ್ತೆ ಅವರೇ ಮುಂದುವರಿತಾರ, ಬದಲಾವಣೆ ಆಗುತ್ತಾ ಹೇಗೆ ಸರ್? ಈಗಾಗಲೇ ನಮ್ಮ ವರಿಷ್ಠರು ಹೇಳಿದ್ದಾರೆ, ಈ ಎಲ್ಲ ವಿಷಯಗಳ ಬಗ್ಗೆ ಯಾರೂ ಪ್ರತಿಕ್ರಿಯೆ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಹೀಗಾಗಿ ಏನು ವರಿಷ್ಠರು ಆದೇಶ ಮಾಡಿದ್ದಾರೆ, ತೀರ್ಮಾನ ಮಾಡಿದ್ದಾರೆ, ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ. ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ನಾನೇನು ಹೇಳಿದ್ದೀನಿ ಈಗಲೇ? ಈಗ ಹೇಳಿದ್ದೀನಲ್ಲ.